ಎಲ್ಲಿವರೆಗೆ ಶ್ರೀಸಭೆ ಬನ್ನಿ ಸರಿ ವಿಧಾನಸಭೆಗೆ. ವಿಧಾನಸಭೆಯಲ್ಲಿ ಬರೀ ದಂಗೆ ಎದುರಿಸ್ತೀರಿ, ಚರ್ಚೆಗೆ ಬರಬೇಕು. ಯಾವ ಅಂಕಿ ಅಂಶಗಳನ್ನಿಟ್ಟು ಸಿದ್ದರಾಮಣ್ಣವರ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಎಲ್ಲವನ್ನ ನಿಭಾಯಿಸಿಕೊಂಡು ಇಡೀ ರಾಜ್ಯದಲ್ಲಿ ಯಾವುದೇ ಕಾಮಗಾರಿಗಳನ್ನೆತ್ತಿಲ್ಲ, ಯಾರಿಗೆ ಸಂಬಳ ನೆತ್ತಿಲ್ಲ, ಏನೂ ಆಗಿಲ್ಲ, ಆರ್ಥಿಕ ಪರಿಸ್ಥಿತಿ ಸುಭಿಕ್ಷವಾಗಿದೆ. ಅಂತ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಅಲ್ಲಗಳೆದು ಹಳ್ಳಿ ಜನಗಳಿಗೆ ಇನ್ನೇನು ಕೆಲಸ ಇಲ್ವಾ? ಆ ನಮ್ಮ ವಿರೋಧಿ ಪಕ್ಷದ ನಾಯಕರಿಗೆ ಇನ್ನೇನಿಲ್ಲ, ಹೋಯ್ತು ಈ ಸರ್ಕಾರ, ಆಗೋಯ್ತು ಈಗೋಯ್ತು, ಯಾಕೆ ಹೇಳ್ತೀವಿ? ಇಂಥ ಅಗೌರವಿತವಾದಂತ ಮಾತನ್ನ ಮಾತಾಡಬಾರದು. ನಿಜವಾಗಲೂ ಸುಭದ್ರ ಸರ್ಕಾರ ಇದೆ, ಸುಭದ್ರವಾಗಿದೆ. ಯಾವುದೇ ಕಾರಣದಿಂದ ಸಿದ್ದರಾಮಣ್ಣವರ ಆರ್ಥಿಕ ನೀತಿ, ಆರ್ಥಿಕ ವ್ಯವಸ್ಥೆ ಬಹಳ ಈ ಕರ್ನಾಟಕ ರಾಜ್ಯಕ್ಕೆ ಸುಭದ್ರತೆಯನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಟೀಕೆ ಮಾಡಕ್ ಹೋಗೋದಿಲ್ಲ. ಇದನ್ನ ನಿಮ್ಮಂತ ಸಭೆಗಳಲ್ಲೇ ಸ್ವಲ್ಪ ಮಟ್ಟಿಗೆ ನಿಮಗೆ ಅವ್ರು ಹೇಳ್ತಾರೆ, ಟಿವಿನಲ್ಲಿ ತೋರಿಸಿದ ತಕ್ಷಣ ನೀವೇನು ಏನೇನು ಅಂತ ತಿಂತಾರೆ. ಏನಾಗಿದೆ ಅದನ್ನಾರು ಹೇಳ್ಬೇಕಲ್ಲ. ಎಲ್ಲವನ್ನು ಕೊಡ್ತಾ ಇದ್ವಿ. ಒಂದ್ 2 ದಿವಸ 2,000 ರೂಪಾಯಿ ಕೊಡ್ತೀವಿ, ಬರೋದು ನಿಧಾನ ಆದ್ರೂ ಸಾಕಣಪ್ಪ. 2 ದಿವಸ ಅಲ್ಲಿ ಪ್ರತಿಗೆ ಅಡ್ಜಸ್ಟ್ಮೆಂಟ್ ಆಗಿ ಒಂದು ಹಾಕೋದು, ಒಂದು 15 ದಿನ ತಿಂದು ತಡ ಆಗೋದು. ಗ್ಯಾರಂಟಿ ಮೇಲೆ ಗ್ಯಾರಂಟಿ ತಾನೆ ದುಡ್ಡು. ಅದಕ್ಕೆ 2 ತಿಂಗಳಿಂದ 1 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ಬಂಬಳ. ಇದಲ್ಲ ಒಂದು ದೇಶವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅದು ಹಣಕಾಸಿನ ಇದನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ನೀವು ಇಂಥ 60,000 ಕೋಟಿ ಹಣವನ್ನ ಈ ಕರ್ನಾಟಕ ರಾಜ್ಯದ ಬಡವರ್ಗದ ಜನತೆಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಹೊಗಳಿಕೆ ಮಾತನ್ನ ನಿಮ್ಮಿಂದ ಕೇಳಕ್ಕಾಗೋದಿಲ್ಲ. ಆದ್ರೆ ಟೀಕೆ ಯಾಕೆ ಮಾಡ್ತೀರಿ? ಟೀಕೆ ಮಾಡಬೇಡ್ರಿ. ಜನ ಎದ್ದು ಹೇಳ್ತಾರೆ, ನೀವು ಹುಷಾರಾಗಿರಿ. ನೀವು ಗ್ಯಾರಂಟಿನ ಇದೇ ರೀತಿ ವಿರೋಧ ಮಾಡಿದ್ರೆ ಅದೇ ಜನ ನಿಮ್ಗೆ ಬುದ್ಧಿ ತೋರಿಸ್ತಕ್ಕಂಥ ಕಾಲ ಬರುತ್ತೆ. ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಮಾತನ್ನ ಎಲ್ಲ ವಿರೋಧ ಪಕ್ಷಗಳಿಗೆ ನಾನು ಹೇಳ್ತಾ, ಇವತ್ತು ಎಲ್ಲ ಏನು ಒಂದು ಉತ್ತಮವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಏನು ನಡೆದಿದೆ. ಹೌದು, ನಾವು ಬೇರೆ ಕಾಂಗ್ರೆಸ್ನಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಳಿತಕ್ಕಂಥವನೇ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದ್ರು. ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಪ್ರತಿಯೊಬ್ಬ ಪ್ರಜೆಗೂ ಆ ಬ್ಯಾಂಕಿನ ಹಕ್ಕನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು, ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಷ್ಟೆಷ್ಟು ಮಾಡ್ತಾ ಬಂದಿದೆ. ಏನಾದರೂ ಈ ದೇಶದಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ರೂಪಣೆ ಮಾಡಿದ್ರೆ ಅದು ಬಡವರ ಪಕ್ಷವಾಗಿರ್ತಕ್ಕಂಥ, ಬಡವರ ಬಗ್ಗೆ ಚಿಂತನೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಸಮಯ ಇಲ್ಲ, ಇನ್ನೊಂದ್ಸಾರಿ ಶೇರನ ಇಷ್ಟೆಲ್ಲ ಮಾತಾಡೋದು ಎಲ್ಲ ಮಾತನಾಡಬೇಕಾಗತ್ತೆ. ಈಗ ಸಮಯ ಇಲ್ಲ, ಕೃಷ್ಣ ಬೈರೇಗೌಡರು ಅರ್ಜೆಂಟ್ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ನೀವೆಲ್ಲ ಇವತ್ತು ಏನು ಈ ಯುವ ಪರ್ವವನ್ನ ಈ ತಾಲೂಕಿನಲ್ಲಿ ಚಂದ್ರಪಟ್ಟಣ ತಾಲೂಕಿನಿಂದ ಪ್ರಾರಂಭ ಮಾಡಿದಿರಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಿಲ್ಲ ಇದ್ದಾರೆ. ನೀವು ಈ ತರ ಸಂಘಟನೆ ಮಾಡೋದಲ್ಲ, ಇನ್ನೂ ಜೋರಾಗಿ ಜಿಲ್ಲಾ ಬೈರೇಗೌಡರು ಎಲ್ಲರನ್ನು ಕರ್ಕೊಂಡು ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬರಲ್ಲ, ಒಂದು ದೊಡ್ಡ ಸಮಾವೇಶವನ್ನು ಹಾಸನದಲ್ಲಿ ಆಯೋಜನೆ ಮಾಡಿ ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಅಲ್ಲಿಂದ ಮುಂದೆ ಹೋಗ್ಲಿ, ಸುಮ್ಮನೆ ಇರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು.